ಎಲ್ಲ ಬ್ಯಾಡ್ಮಿಂಟನ್ ಆಟಗಾರರಿಗೂ ಒಂದು ಉತ್ತಮ ವೇದಿಕೆ ಒದಗಿಸಬೇಕು ಅನ್ನೋದೊಂದು, ಹಾಗೂ ಈ ಕ್ರೀಡಾ ಕಲಾ ಸಂಘದ ವತಿಯಿಂದ ಪ್ರತಿ ವರ್ಷ ಎರಡು ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಒಂದು ಕ್ರೀಡೆ ಹಾಗೂ ಒಂದು ಸಂಗೀತ ಹಾಗೂ ನೃತ್ಯ, ಈ ತರ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದೀವಿ. ಇದಕ್ಕೆ ಇದಾಗಲೇ ಶುರುವಾಗಿ 15 ವರ್ಷಗಳಾಗಿದೆ, 10 ವರ್ಷಗಳಾಗಿದೆ. ಇದಕ್ಕೆ ನಮ್ಮ ಸಮಾಜದ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ನನ್ನ ಟೀಮಿನ ಎಲ್ಲ ಸದಸ್ಯರು ಸಹ ನಾನು ಈ ಮಾಡಬೇಕು ಅಂತಂದ್ರೆ ನಮ್ಮ ಟೀಮಿನ ಎಲ್ಲ ಸದಸ್ಯರು ಸಹ ನನ್ನ ಜೊತೆ ಸಹಕಾರ ನೀಡಿದ್ದಾರೆ. ಇದರಲ್ಲಿ ಈ ವರ್ಷ ನಮ್ಮ ಸಂಗೀತೋತ್ಸವ ಭಾಗವಹಿಸಿದ ಹುಡುಗಿ ಸರಿಗಮಪದಲ್ಲಿ ಹಾಡ್ತಿದ್ದಾಳೆ. ಅದೊಂದು ನಮಗೆ ಹೆಮ್ಮೆಯ ವಿಷಯ. ಇದೇ ರೀತಿ ನಮ್ಮ ತಂಡದಲ್ಲಿ ಆಡಿದಂಥ ಮಕ್ಕಳುಗಳು ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಆಡ್ತಾ ಇದ್ದಾರೆ, ಕೀರ್ತಿ ತಂದಿದ್ದಾರೆ. ಇದು ನಮ್ಮ ಕುರಿನ್ ಶೆಟ್ಟಿ ಸಮಾಜಕ್ಕೆ ತಂದ ಒಂದು ಗೌರವ. ಅದನ್ನು ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ. ನಾವು 2015ರಲ್ಲಿ ಶುರು ಮಾಡಿದ್ದು, ಈಗ ಇದುವರೆಗೂ ನಡ್ಕೊಂಡು ಬಂದಿದೆ. ನಮ್ಮ KKKS ಸಂಘದ ವತಿಯಿಂದ 10ನೇ ದಶಮಾನೋತ್ಸವ ಕಾರ್ಯಕ್ರಮ ನಡೀತು. ಕಾರ್ಯಕ್ರಮ ಅಂದರೆ ಬ್ಯಾಡ್ಮಿಂಟನ್ ಅಂದರೆ ಕ್ರೀಡೆಯಲ್ಲಿ ಸಣ್ಣ ಮಕ್ಕಳು ಬಂದಿದ್ದಾರೆ, ದೊಡ್ಡ ಮಕ್ಕಳು ಬಂದಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಹೊಸ ಪ್ರತಿಭೆಗಳು ಬಂದಿದ್ದಾರೆ. ಇವನ್ ಸಣ್ಣ ಮಗು ಅಂದ್ರೆ ಆಲ್ಮೋಸ್ಟ್ ಒಂದು 8 ವರ್ಷದ ಮಗುವಿಂದ ಸ್ಟಾರ್ಟ್ ಆಡಿದ್ದಾರೆ. ತುಂಬಾ ಆಡಿದ್ರೆ ಅವರೆಲ್ಲ ಆಡೋದು ನೋಡಿದ್ರೆ ನನಗೆ ಇವಾಗ ಭಯ ಆಗ್ತಾ ಇದೆ. 48 ವರ್ಷಕ್ಕೆ ಅವ್ರು ಹೆಂಗೆ ಆಡ್ತಾರೆ ಅಂತ. ಆದ್ರೆ ಮುಂದಿನ ವರ್ಷ ನೀವು ಮಿಸ್ ಮಾಡಬೇಡಿ. ನಿಮ್ಮ ಜನಾಂಗ ಕೇಳಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ನಿಮ್ಮ ಕುಟುಂಬ ವರ್ಗದವ್ರಿಗೆ ಹೇಳಿ. ಮುಂದಿನ ವರ್ಷ ಇನ್ನ ಚೆನ್ನಾಗಿ 11th ಇಯರ್ ಇನ್ನ ಜೋರಾಗಿ ಮಾಡೋಣ ಅಂತ ಬನ್ನಿ. ಎಲ್ಲರೂ ಜೊತೆಯಾಗಿ ಮಾಡೋಣ. Hi, this is Monish. We are conducting a shuttle badminton tournament from Kurin Shetty Kreedam and Kala Sangha from past 10 years. And there are a lot of participants who are playing badminton in our community has come and played here. It's a very good opportunity for the newcomers to come out from the stage fear and getting into an play with excel players. So do come and participate in our upcoming events. We do conduct a lot of sports events in the community. So this will help you guys to come up and show your talent in the community. So please bring all your talents and please participate in all our future events. Thank you. ನಮಸ್ತೆ, ನಾನು ಪ್ರಿಯಾ ಶೆಟ್ಟಿ. ನಮ್ಮ ಕುರುವಿನ ಶೆಟ್ಟಿ ಕ್ರೀಡಾ ಮತ್ತು ಕಲಾ ಸಂಸ್ಥೆ ಅವರು ಈ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಮಾಡಿರೋದ್ರಿಂದ ನಮ್ಮ ಜನಾಂಗದ ಎಲ್ಲ ಈಗಿನ ಜನರೇಷನ್ ಅವರಿಗೆ ಒಂದೊಳ್ಳೆ ವೇದಿಕೆ ಸಿಕ್ಕಿದೆ. ನಮ್ಮವರು ಯಾರು ಅಂತ ನಮಗೆ ಗೊತ್ತಿರೋದಿಲ್ಲ. ಎಲ್ಲರಿಗೂ ಒಳ್ಳೆ ಕನೆಕ್ಷನ್ ಆಯಿತು. ನಮಗೆ ಚೆನ್ನಾಗಿ ಆಡಿ ನಾವು ಎಲ್ಲ ಕನೆಕ್ಷನ್ ಮಾಡಿಕೊಂಡು ಇವಾಗ ನಮ್ಮ ಸಮಾಜದವರು ಸ್ಟ್ರಾಂಗ್ ಆಗಿ ಬೆಳೀಲಿ ಅಂತ ನಾನು ಆಶ್ರಯಿಸ್ತೇನೆ. ಥ್ಯಾಂಕ್ ಯು. ಕುರಿನ್ ಶೆಟ್ಟಿ ಕ್ರೀಡಾ ಮತ್ತು ಕಲಾ ಸಂಘ ತನ್ನ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೋತ್ಸವದ ದಶಮಾನೋತ್ಸವವನ್ನ ಇವತ್ತು ಆಚರಿಸ್ತಾ ಇದೆ. ಇದಕ್ಕೆ ಕರ್ನಾಟಕದಾದ್ಯಂತ ಆಟಗಾರರು ಬಂದಿದ್ದಾರೆ. ಖೇಲೋ ಇಂಡಿಯಾ ಅಂತ ಹೇಳಿ ಏನು ರಾಷ್ಟ್ರೀಯ ಮಟ್ಟದಲ್ಲಿ ಯುವಕರನ್ನ ನಾವು ಬೆಳೆಸಬೇಕು ಅಂತ ಪ್ರಧಾನಮಂತ್ರಿಗಳು ಆದಂತ ಶ್ರೀ ನರೇಂದ್ರ ಮೋದಿ ಅವರು ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಕುರುನ್ ಶೆಟ್ಟಿ ಸಮಾಜದ ಕ್ರೀಡಾ ಪ್ರತಿಭೆಗಳನ್ನ ರಾಜ್ಯ ಮಟ್ಟಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಚಿಮ್ಮು ಹಲಿಗೆಯಂತೆ ಪರಿಚಯಿಸುವಂತಹ ಒಂದು ವೇದಿಕೆ ಇದಾಗಿದೆ. ನಾನು ಕೆಲವು ವರ್ಷಗಳ ಹಿಂದೆ ಇದಕ್ಕೆ ಬಂದಿದ್ದೆ. ತುಂಬಾ ಅದ್ಭುತವಾದಂತಹ ಪ್ರತಿಭೆಗಳು ಇಲ್ಲಿಂದ ಹೊರಹೊಮ್ತಾ ಇವೆ. ಇದಕ್ಕೆ ಪ್ರೋತ್ಸಾಹಕವಾಗಿ ನಿಂತಿರುವಂತಹ ವೆಂಕಟೇಶ್ ಮತ್ತೆ ಅವರ ಇಡೀ ತಂಡ ಅಭಿನಂದನಾರ್ಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುರಿನ್ ಶೆಟ್ಟಿ ಸಮಾಜದ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ. ಅದಕ್ಕೆ ಈಗ ದಶಮಾನೋತ್ಸವ ಆಚರಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಯುವ ಪ್ರತಿಭೆಗಳು ಬಂದು ಅವರ ಒಂದು ಪ್ರತಿಭೆಯನ್ನು ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗಳನ್ನೆಲ್ಲ ರಿಕ್ವೆಸ್ಟ್ ಮಾಡೋದೇನೆಂದರೆ, ನೀವೆಲ್ಲ ಒಂದು ರಾಜ್ಯ ಮಟ್ಟದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಹೆಸರನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಈ ಟೂರ್ನಮೆಂಟ್ ನಾವು ಕುರುವಿನ ಶೆಟ್ಟಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾನು ಲಾಸ್ಟ್ 8 ಇಯರ್ಸಿಂದ ನಾನು ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಆರ್ಗನೈಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕ್ಯಾಟಗರಿ, ಪ್ರತಿಯೊಂದು ಇವೆಂಟ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ ಇದೆಲ್ಲ ಒಂದು ಮಾಡ್ತಿರೋದು ನೋಡಿ. ನಮ್ಮ ಕಮ್ಯುನಿಟಿಯವರು ರೆಕಗ್ನೈಸ್ ಮಾಡಿ ಆನರ್ ಮಾಡ್ತಿದ್ದಾರೆ. ಈಗ ನಮ್ಮ ಸಂಘದಿಂದ ನಾವು ಪ್ರತಿ ವರ್ಷ
ಎರಡೆರಡು ಈವೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಇದು 10ನೇ ವರ್ಷಕ್ಕೆ ಬಂದು ತಲುಪಿದೆ. ಎಲ್ಲರ ಸಹಕಾರದಿಂದ ಮತ್ತು ಯುವ ಪ್ರತಿಭೆಗಳಿಗೆ ಸಹಕಾರ ನೀಡಿ ಅವ್ರನ್ನ ಮುಂದೆ ಒಂದು ವೇದಿಕೆ ಕಲ್ಪಿಸ್ಕೊಡುವ ನಿಟ್ಟಿನಲ್ಲಿ ನಾವು ಎಲ್ಲರೂ ನಮ್ಮ ಸಂಘದಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿ ಎಲ್ಲ ನಾವು ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದೀವಿ. ಕುರಿಯನ್ ಶೆಟ್ಟಿ ಕ್ರೀಡಾ ಕಲಾ ಸಂಘದ ವತಿಯಿಂದ ಈ ಸರಿ ದಶಮಾನೋತ್ಸವ ಕಪ್ಪನ್ನು ನಡೆಸಿಕೊಡಲಾಗ್ತಿದೆ. ದಶಮಾನೋತ್ಸವದ 10 ವರ್ಷದ್ದು ಈ ಒಂದು ಇದನ್ನ ಬಹಳ ವೈಭೋಗದಿಂದ ಬಹಳ ಒಂದು ಮುತುವರ್ಜಿ ವಹಿಸಿ ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ಚರ್ಚಿಸಿ ಕಿಕ್ಕೇರಿ ಮತ್ತು ಅವರ ಟೀಮ್ ಅವರು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಪ್ರತಿಯೊಬ್ಬರು ಎಂಜಾಯ್ ಮಾಡುವಂಗೆ ಒಂದು ಅಕೇಶನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನ ಪ್ರತಿ ನಮ್ಮ ಕುರಿಯನ್ ಶೆಟ್ಟಿಯ ಎಲ್ಲ ಜನರು ಉಪಯೋಗಿಸ್ಕೊಂಡು ಆ ಒಂದು ಕ್ರೀಡಾಗೆ ಮತ್ತೆ ಒಂದು ಕಲಾಗೆ ಇದೊಂದು ಪ್ರೋತ್ಸಾಹ ಕೊಟ್ಟಾಗ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲೂ ಕೋರುತ್ತೇನೆ. ಬಹಳ ತುಂಬಾ ಚೆನ್ನಾಗಿದೆ ಸರ್. ಕಾರ್ಯಕ್ರಮ ಆಗಲಿ ಒಂದು ಆರ್ಗನೈಸ್ ಮಾಡೋದಾಗ್ಲಿ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಈ ತರ ಆರ್ಗನೈಸ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಮ್ಮ ಒಂದು ಇದರಲ್ಲಿ ಕುರಿಯನ್ ಶೆಟ್ಟಿಯಲ್ಲಿ. ತುಂಬಾ ಖುಷಿ ಆಗುತ್ತೆ. ಈ ತರ ಮುಂದೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಬರಬೇಕು. ಬೇರೆ ಬೇರೆ ತರ ಕ್ರೀಡೆಗಳಾಗಬೇಕು, ಬ್ಯಾಡ್ಮಿಂಟನ್ ಆಗಲಿ, ಕಲ್ಚರ್ ಆಕ್ಟಿವಿಟೀಸ್ ಆಗಲಿ, ಬೇರೆ ತರ ಬಂದು ಇನ್ನೂ ಮಕ್ಕಳು ಸಹ ಇಲ್ಲಿ ಬಂದು ಭಾಗವಹಿಸ್ತಾರೆ. ತುಂಬಾ ಖುಷಿ ಆಗುತ್ತೆ. ಸಮಾಜದ ಪರವಾಗಿ ಒಂದು ಈವೆಂಟ್ಸ್ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಅದರೊಳಗೆ ಶ್ರೀ ವೆಂಕಟೇಶ್ವರವರು ಸುಮಾರು 10 ವರ್ಷಗಳಿಂದ ಈ ಬ್ಯಾಡ್ಮಿಂಟನ್ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ತುಂಬಾ ಗ್ರೇಟು. ದಯವಿಟ್ಟು ಸಮಾಜದವ್ರು ಎಲ್ಲರೂ ಬಂದು ಅವರಿಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕುರಿಯನ್ ಶೆಟ್ಟಿ ಕ್ರೀಡಾ ಮತ್ತು ಕಲಾ ಸಂಘ 10 ವರ್ಷದಿಂದ ಸಕ್ಸಸ್ ಆಗಿ ನಡ್ಸ್ಕೊಂಡ್ ಬಂದಿದೆ. ಈ ಕ್ರೆಡಿಟ್ ಎಲ್ಲರಿಗೂ ಕೂಡ ಸೇರ್ಬೇಕು. ಒಂದು ಸಣ್ಣದ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಮಾಡಿರೋ ಎಲ್ಲರಿಗೂ ಈ ಕ್ರೆಡಿಟ್ ಸೇರುತ್ತೆ. ನಾನು 6-7 ವರ್ಷದಿಂದ ಇಲ್ಲಿ ಭಾಗವಹಿಸ್ತಾ ಇದ್ದೀನಿ. ಮತ್ತೆ ಎಲ್ಲ ನಮ್ಮ ಜನಾಂಗದವರು ಎಲ್ಲರೂ ಸೇರ್ತಾರೆ, ಮತ್ತೆ ಮಕ್ಕಳು ಎಲ್ಲ ಬಹಳ ಇಂಟ್ರೆಸ್ಟ್ ಇಂದ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಬಹಳ ಖುಷಿ ಆಗುತ್ತೆ. ಆಮೇಲೆ ಇದು ನೆಕ್ಸ್ಟ್ ಜನರೇಷನ್ಗೆ ಒಂಥರ ನಾವು ಫಿಸಿಕಲ್ ಎಕ್ಸಸೈಸ್ ಬಗ್ಗೆ ನಾವು ಹೇಳ್ಕೊಟ್ಟಂಗೂ ಆಗುತ್ತೆ. ಸೊ ಇದು ಬಹಳ ಖುಷಿ ಪಡುತ್ತೆ. ಆಮೇಲೆ ಇದು ನಮಗೆ ಹೆಮ್ಮೆ ಪಡೋ ವಿಷಯ ದಟ್ ನಮ್ಮ ಜನಾಂಗದಿಂದ ಈ ಥರ ಒಂದು ಸ್ಪರ್ಧೆ ನಡೆಯುತ್ತೆ. ಆಮೇಲೆ ಎಲ್ಲರೂ ಒಂದೇ ಕಡೆ ಸೇರ್ತೀವಿ. ಥ್ಯಾಂಕ್ ಯು ಸರ್. ಇಲ್ಲಿ ಕುರಿಯನ್ ಶೆಟ್ಟಿ ಜನಾಂಗದಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ಆಯೋಜಿಸಲಾಗುವ ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ. ಇಂದು ದಶಮಾನೋತ್ಸವ ಇನ್ನೂ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇವತ್ತು ಬ್ಯಾಡ್ಮಿಂಟನ್ ಜೊತೆಗೆ ಮತ್ತು ಹಲವಾರು ಕಾರ್ಯಕ್ರಮಗಳಿದೆ. ಸೊ ನನ್ನ ಮತ್ತೆ ನಮ್ಮ ಫ್ಯಾಮಿಲಿ ಪರವಾಗಿ ಅಭಿನಂದನೆಗಳು ಇಡೀ ಸಂಘಕ್ಕೆ ಮತ್ತೆ ಎಲ್ಲ ಇದನ್ನ ಆರ್ಗನೈಸ್ ಮಾಡ್ತಾ ಇರೋರು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದು ಸಮಾಜದ ಶಟಲ್ ಟೂರ್ನಮೆಂಟು 10ನೇ ವರ್ಷ. 10 ವರ್ಷ ಹೆಂಗಾಯ್ತು ಅಂತ ಯಾರಿಗೂ ಗೊತ್ತೇ ಆಗಲಿಲ್ಲ. ಇದು ಒಂದು ಗ್ರೂಪ್ ಆಫ್ ಕಸಿನ್ಸು ಫ್ರೆಂಡ್ಸು ಏನಾದರೂ ಇರ್ಬೋದು ಸ್ಟಾರ್ಟ್ ಮಾಡಿದ್ದು. ಏನೋ ಒಂದು ಮಾಡೋಣ, ಏನು ಮಾಡಬೇಕು, ಶಟಲ್ ಮಾಡಬೇಕಾ, ಏನು ಮಾಡಬೇಕು ಅಂದರೆ ಫೈನಲ್ ಆಗಿ ಸೆಟ್ಲ್ ಆಗಿದ್ದು ಶಟಲ್ ಟೂರ್ನಮೆಂಟ್ ಮಾಡೋಣ ಅಂತ. ಶಟಲ್ ಟೂರ್ನಮೆಂಟು ಫಸ್ಟ್ ಇಯರ್ ಮಾಡಿದ್ರು. ಫಸ್ಟ್ ಇಯರ್ ಎಕ್ಸ್ಪೆಕ್ಟೇಷನ್ನು ಫ್ರೆಂಡ್ಸು ಕಸಿನ್ಸು ಹೀಗೆ ಕರ್ಕೊಂಡ್ವಿ ಅಷ್ಟೇ. ಅದು ಹಂಗೇನೆ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಪ್ರಮೋಟ್ ಮಾಡಿ ಅದೇ ದೊಡ್ಡದಾಗಿ 10 ಇಯರ್ಸು. ಇದು 10 ಇಯರ್ಸ್ ಹೆಂಗಾಯ್ತು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಇದರಿಂದ ಯುವ ಪ್ರತಿಭೆಗಳು ಎಷ್ಟು ಇದ್ದಾರೆ ನಮ್ಮ ಸಮಾಜದಲ್ಲಿ ಅಂತ ನಮಗೂ ಗೊತ್ತಾಯ್ತು. ಇವರೆಲ್ಲ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು ಪ್ಲೇಯರ್ಸ್ ಆಗಿದ್ದಾರೆ ಇವತ್ತಿನ ದಿವಸ. ಶೆಟ್ಟಿ ಆರ್ಗನೈಸ್ ಮಾಡಿರೋ ಟೂರ್ನಮೆಂಟ್, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಇದು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ನೀವು ಬಂದು ಒಂದ್ಸತಿ ಟ್ರೈ ಮಾಡಿ. ವೆಂಕಟೇಶ್ ಅಂಕಲ್ ಅಂಡ್ ಹಿಸ್ ಟೀಮ್ ಹ್ಯಾವ್ ಬೀನ್ ಆರ್ಗನೈಸಿಂಗ್ ದಿಸ್ ಫ್ರಮ್ ಪಾಸ್ಟ್ 10 years. ನಾನು ಬರ್ತಾ ಇದ್ದೀನಿ. ಬೇರೆ ಬೇರೆ ಊರಿಂದ ಎಲ್ಲ ಸ್ಪೋರ್ಟ್ಸ್ ಪೀಪಲ್ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇದು ಕೂಡ ನಿಮಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಬಂದು ಯೂಸ್ ಮಾಡ್ಕೊಳ್ಳಿ, ನಿಮ್ ಟ್ಯಾಲೆಂಟ್ ತೋರಿಸಿ. ಇಟ್ಸ್ ಅ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಆಸ್ ವೆಲ್. So make use of this platform as much as possible. It's a very good chance for you all. ಕುರಿಯನ್ ಶೆಟ್ಟಿ ಕ್ರೀಡಾ ಕಲಾ ಸಂಘದವರು ಪ್ರತಿ ವರ್ಷ ನಮ್ಮ ಯುವ ಜನತೆಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದು 10ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ದಶಮಾನೋತ್ಸವ ಕಾರ್ಯಕ್ರಮ ಗೋಸ್ಕರ ಒಳ್ಳೊಳ್ಳೆ ಯುವಜನರನ್ನ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಯುವ ಪಟುಗಳು ಬಂದು ಈ ಕ್ರೀಡೆಯಲ್ಲಿ ಭಾಗವಹಿಸ್ತಿದ್ದಾರೆ. ತುಂಬಾ ಅದ್ಭುತವಾಗಿ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ
ಕಿಕ್ಕೇರಿ ವೆಂಕಟೇಶ್ ಅವರು ಇನ್ನೂ ಕೆಲವು ಕಾರ್ಯಕ್ರಮಗಳು ಕ್ರೀಡಾ ಕಾರ್ಯಕ್ರಮಗಳು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವರಿಗೆ ವಂದನೆ ತಿಳಿಸ್ತಾರೆ. ಈ ಕುರುವಿನ ಶೆಟ್ಟಿ ಕ್ರೀಡಾ ಮತ್ತು ಕಲಾ ಸಂಘ ಅನ್ನೋರು ನಡೆಸ್ಕೊಂಡು ಬರ್ತಾ ಇರೋ ಒಂದು ಕಾರ್ಯಕ್ರಮಗಳು ತುಂಬಾ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಇದರ ಆಯೋಜನೆಗಳಂತೂ ತುಂಬಾ ಅದ್ಭುತವಾಗಿದೆ. ಇದು ಬೇರೆ ಯಾವುದೇ ದೊಡ್ಡ ಕಾರ್ಯಕ್ರಮಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಇಲ್ಲಿಗೆ ರೆಫ್ರಿಯಾಗಿ 10 ವರ್ಷದಿಂದನೂ ಬರ್ತಾ ಇದ್ದೀನಿ. ಇಲ್ಲಿಯ ಕ್ರೀಡಾಪಟುಗಳು ತುಂಬಾ ಪ್ರೋತ್ಸಾಹದಿಂದ, ಕ್ರೀಡಾ ಮನೋಭಾವದಿಂದ ತುಂಬಾ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ಸೊ ಇನ್ನೂ ಇದರಲ್ಲಿ ಹೆಚ್ಚಿನ ಮಕ್ಕಳು ಬಂದು ಅವರು ಇದನ್ನ ಉಪಯೋಗ ಪಡ್ಕೊಂಡು ಇದರಿಂದ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಹೋಗುವಂತ ಅವಕಾಶಗಳು ತುಂಬಾ ಇದೆ. ಅದರ ಬಾಗಿಲು ತೆಗೆದಿದೆ. ಅದರಿಂದ ತುಂಬಾ ಜನ ಬಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದನ್ನ ಯಶಸ್ವಿಗೊಳಿಸಬೇಕು ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಎಲ್ಲರೂ ನಾವು ಇಲ್ಲಿ ಒಂದು ಟೂರ್ನಮೆಂಟಿಗೆ ಬಂದೀವಿ, ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ಈ ಟೂರ್ನಮೆಂಟು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನೀವು ಬಂದು ಒಂದ್ಸತಿ ಆರ್ಗನೈಸ್ ಅಂದರೆ ಬಂದ್ಬಿಟ್ಟು ಒಂದು ಭಾಗಿಯಾಗಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಯೂತಿಗೆ ಆರ್ಗನೈಸ್ ಮಾಡಿದ್ದೀವಿ. ವರ್ಷದಿಂದ ವರ್ಷಕ್ಕೆ ಜನ ಪ್ರೋತ್ಸಾಹ ತುಂಬ ಚೆನ್ನಾಗಿ ನೀಡ್ತಾ ಇದ್ದಾರೆ. ಮುಂದಕ್ಕೂ ಇದೇ ಥರ ಪ್ರೋತ್ಸಾಹ ನೀಡಬೇಕು, ಮತ್ತು ಮಕ್ಕಳು ತುಂಬ ಜನ ಬರಬೇಕು, ಸೇರ್ಕೋಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಇದು 10ನೇ ವರ್ಷದ ಕಾರ್ಯಕ್ರಮ. ಎಷ್ಟು ಖುಷಿ ಆಗ್ತದೆ ಅಂದರೆ 10 ವರ್ಷ ನಾವು ಎಲ್ಲರೂ ಸೇರಿಕೊಂಡು ನಮ್ಮ ವೆಂಕಟೇಶ್ ಅವರ ನೇತೃತ್ವದಲ್ಲಿ, ಸಿಂಧು ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದಕ್ಕೆಲ್ಲ ನಮಗೆ ಮಹಾದಾನಿಗಳು ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಬೇರೆ ಪ್ರೋತ್ಸಾಹನೂ ಮಾಡ್ತಾ ಇದ್ದಾರೆ. ಬೇರೆಯವರು ದಾನಿಗಳಿದ್ದಾರೆ. ಎಲ್ಲರೂ ಇದೇ ಥರ ಸಹಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವಿನ್ನೂ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ.